Hello guys, welcome back to my YouTube channel. Thank you for 478 subscribers. Thank you so much. And ಇದು ಡೇ 16ನ ಸ್ಟಡಿ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಸ್ವಲ್ಪ ಮನೆ ಕೆಲಸ ಮಾಡಿ ತಿಂಡಿ ಎಲ್ಲ ಮಾಡಿ ಮೈಸೂರಿಗೆ ಐಟಮ್ಸ್ ತೊಗೊಂಡು ಬರಬೇಕಿತ್ತು. ಮೈಸೂರಿಗೆ ಹೋಗಿದ್ದೆ. ಲಾಸ್ಟ್ ಟೈಮ್ ಸುಮಾರು ಒಂದು 3-4 ಸಾವಿರನೇ ವೇಸ್ಟ್ ಆಯಿತು, ಅಂದರೆ ಲಾಸ್ ಆಯಿತು. ಸೇಲ್ ಆಗದೆ ಎಲ್ಲ ತೊಗೊಂಡೋಗಿ ಹೊರಗಾಗ್ತೆ. ಆ್ಯಂಡ್ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಸೊ ಇವಾಗ ಮಾಡ್ತಾಯಿದ್ದೀನಿ. ಓದ್ತಾ ಕೂತಿದ್ದೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಲೇ ಟೈಮ್ ಮಾಡ್ಕೊಳ್ಳಲ್ಲ. ಫ್ರೀ ಇದ್ದಾಗಷ್ಟೇ ನಾನು ಅಪ್ಲೋಡ್ ಮಾಡೋದು. ಯಾವುದೇ ಥರ ಎಡಿಟು ಅದು ಇದು ಏನೂ ಮಾಡಲ್ಲ. ಆ್ಯಂಡ್ ಮೈಸೂರು ಉಟ್ಕಳ್ಳಿಗೆ ಬಂದಿದ್ದೆ. ಇಲ್ಲಿ ಡಾಲ್ಫಿನಲ್ಲಿ ಪಿಜ್ಜಾ ಬೇಸ್ ಎಲ್ಲ ತೊಗೊಂಡು ಮತ್ತು ಮಾರ್ಕೆಟಿಗೆ ಹೋಗಿ ಅಲ್ಲೂ ಸ್ವಲ್ಪ ಫುಡ್ ಐಟಮ್ಸ್ ತೊಗೊಂಡು ಮನೆಗೆ ರಿಟರ್ನ್ ಆದೆ. ಆ್ಯಂಡ್ ಈವ್ನಿಂಗ್ ಸ್ಟಡಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆದೆಲ್ಲ ಏನೂ ಕ್ಯಾಪ್ಚರ್ ಮಾಡಿಲ್ಲ. ಸೊ ಹಾಗೆ ಚಿಕನ್ ಎಲ್ಲ ಒಡಿಸ್ಕೊಂಡು ಬಂದು ಮ್ಯಾರಿನೇಟ್ ಮಾಡಿ ಚಿಂಕಿಗೆ ತಲೆ ಕಾಲೆಲ್ಲ ಬೇಯಿಸ್ಕೊಂಡು ಲಾಸ್ಟ್ ಟೈಮು ಎಲ್ಲನೂ ಚಿಂಕಿಗೆ ಹಾಕ್ತೆ. 2 or 3 ಡೇಸ್ ಮೇಲೆ ಇಟ್ಕೊಳ್ಳಲ್ಲ. ಅದಕ್ಕೆ ಸುಮ್ಮನೆ ಸ್ಮೆಲ್ ಬಂದು ಕಂಪ್ಲೇಂಟ್ ಆದರೆ ಹೋಯ್ತು ಬಿಸ್ನೆಸ್ಸು. ಎಲ್ಲನೂ ಚಿಂಕಿಗೆ ಹಾಕ್ಬಿಟ್ಟೆ. ಲಾಸ್ ಆಯಿತು, ಪೂರ ಲಾಸ್ ಆಯಿತು. ₹1 ವ್ಯಾಪಾರ ಇಲ್ಲ. ಮೈಸೂರಿಗೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ಇವಾಗ ಟೀ ಕುಡ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. 7 ಗಂಟೆ ಇವಾಗ ಟೈಮು. 7 ಗಂಟೆಯಿಂದ ಮಿಡ್ನೈಟ್ವರೆಗೂ ಓದ್ಕೋತೀನಿ. ಇವತ್ತು ಕಮ್ಯುನಿಕೇಷನ್ನು ಮಾಡ್ತೀನಿ. ನಿನ್ನೆನೂ ಕಮ್ಯುನಿಕೇಷನ್ ಓದ್ಕೊಂಡು ಇವತ್ತು ಅಷ್ಟೇ. ಆ್ಯಂಡ್ ಎಕನಾಮಿಕ್ಸು ಅದನ್ನು ರಿವಿಸನ್ ಮಾಡಬೇಕು. ಇವತ್ತು ಲಾಸ್ಟ್ ಡೇ ಎಕನಾಮಿಕ್ಸ್ದು. ಸೊ ಮಧ್ಯ ನಮಗೆ ಗ್ರೂಪಿಂದ ನಮ್ಮ ಮೆಂಟರ್ ಟಾಪಿಕ್ಸ್ ಕೊಡ್ತಾರೆ, ಅದನ್ನು ಕವರ್ ಮಾಡ್ತಾ ಹೋಗಬೇಕು. ಪ್ರಿಂಟೌಟ್ ತಗೊಳಕ್ಕಾಗಲ್ಲ ಅಂತ ಜಸ್ಟ್ ಅದು ಒಂದು 3 or 4 ಪೇಜಸ್ ಇರುತ್ತೆ. ಅದಕ್ಕೆ ನೋಟ್ ಮಾಡ್ಕೋತೀನಿ ನಾನು. ಜಾಸ್ತಿ ಪೇಜಸ್ ಇದ್ದರೆ ಮಾತ್ರ ಪ್ರಿಂಟೌಟ್ ತೊಗೊಳ್ಳೋದು. ಗ್ರೂಪ್ ಡಿಸ್ಕಷನ್ ಇದ್ದಾಗ ಅದೇನು ಓದಿಲ್ಲ, ನಾವು ಕವರ್ ಮಾಡಿಲ್ಲ ಅಂತ ಗೊತ್ತಾದರೆ ಬೈತಾರೆ. ಅದಕ್ಕೆ ಮಧ್ಯ ಅವ್ರು ಏನು ವರ್ಕ್ ಕೊಡ್ತಾರೆ ಅದನ್ನು ಮಾಡಿಕೊಂಡು ಜೊತೆಗೆ ನಾನು ಟಾರ್ಗೆಟ್ಸ್ ಇಟ್ಕೊಂಡಿರೋದು ಓದ್ತಾ ಇದ್ದೀನಿ. ಆ್ಯಂಡ್ ಮೆಂಟರ್ಶಿಪ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಜನ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು. ಅಂದರೆ ಆ ಫೀಲ್ಡಲ್ಲಿ, ಅಂದರೆ ಈ ಫೀಲ್ಡಲ್ಲಿ ಅವರು ತುಂಬ ಚೆನ್ನಾಗಿ ಪಳಗಿದ್ದಾರೆ. ನಾನು ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರೋ ಹಾಗೆ ಅವರು ಡೆಲ್ಲಿಯಲ್ಲಿ ಕೋಚಿಂಗ್ ಕೊಟ್ಟಿದ್ದಾರೆ, ಮೆಂಟರ್ಶಿಪ್ ಕೊಟ್ಟಿದ್ದಾರೆ. ಆ್ಯಂಡ್ UPSCನ 3 ಸರಿ ಅಟೆಂಡ್ ಮಾಡಿ, ಇದು ಆಪ್ಷನಲ್ ಅವರು ಕನ್ನಡ ಲಿಟ್ರೇಚರ್ ತೊಗೊಂಡಿದ್ರಂತೆ. ಅದರಲ್ಲಿ ಸ್ಕೋರ್ ಕಮ್ಮಿಯಾಗಿ ಮೇನ್ಸಲ್ಲಿ ಹೋಗಿದೆ. ಆ್ಯಂಡ್ KS ಇದು 2nd ಅಟೆಂಪ್ಟ್ ಅಂದ್ಕೋತೀನಿ. ತುಂಬ ಹೋಪಿತ್ತು, ಬಟ್ ಆಗಲೇ ಇಲ್ಲ. ಅವರು ಓದೋದೇ ಬಿಟ್ಟಿದ್ರು, ಪಕ್ಕ ಆಗೇ ಆಗುತ್ತೆ ಅಂತ. ಬಟ್ ಆಗಿಲ್ಲ. SCL ಏನೋ ಸ್ಕೋರ್ ಕಮ್ಮಿ ಬಂದಿರ್ಬೋದು ಅಂತ ಹೇಳ್ತಾಯಿದ್ರು. ನಾವು ಯಾವುದು ಮಿಸ್ ಮಾಡಿದ್ರು ಅವ್ರ ಟಾಪಿಕ್ಗಳನ್ನ ಮಿಸ್ ಮಾಡಲ್ಲ. ಏಕೆಂದರೆ ಚೆನ್ನಾಗಿ ಪಳಗಿದ್ದಾರೆ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ KEದು ಕ್ವಶನ್, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರೆಲ್ಲ ಅವ್ರ ಫ್ರೆಂಡ್ ಸರ್ಕಲೆಲ್ಲ ಅನಾಲಿಸಿಸ್ ಮಾಡಿ ಇಲ್ಲಿಂದ ಕ್ವಶನ್ಸ್ ತೆಗಿತಾನೆ ಅಂತ ಎಲ್ಲ ಚೆನ್ನಾಗಿ ಗೈಡ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರು ಕೊಟ್ಟಿರೋ ಟಾಪಿಕ್ಸ್ನ ನಾವು ಮಿಸ್ ಮಾಡಲ್ಲ. ಇವತ್ತು ನಾನು ಆಲ್ಮೋಸ್ಟ್ 2 ಗಂಟೆವರೆಗೂ ಓದ್ಕೊಂಡಿದ್ದೀನಿ. ಆಮೇಲೆ ಕ್ವಿಝಸ್ ಅಟೆಂಡ್ ಮಾಡ್ಕೋತಾ ಏನೇನು ಗ್ರೂಪ್ ಡಿಸ್ಕಷನ್ ಮಾಡಿದ್ದಾರೆ ಅದನ್ನು ನೋಡ್ತಾ
ಯಾವ್ಯಾವ ಟಾಪಿಕ್ ಕವರ್ ಮಾಡಿಲ್ಲ ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಮಲ್ಕೊಂಡಿದ್ದು ಆಲ್ಮೋಸ್ಟ್ 3 ಗಂಟೆ 3:30 ಆಯಿತು. ಆ್ಯಂಡ್ ನಾನು ಕೋರ್ ಸಬ್ಜೆಕ್ಟ್ ಜೊತೆಗೆ ಕಮ್ಯುನಿಕೇಷನ್ ಪೇಪರ್ನು ವರ್ಕ್ ಮಾಡ್ತಾಯಿದ್ದೀನಿ ಜೊತೆಗೆ. ನಾನು ಇಂಗ್ಲೀಷಿಗೆ ಇದು ಲೈಬ್ರರಿಲಿ ತೊಗೊಂಡಿದ್ದು ನನ್ನ ಬುಕ್ಕು. ಒಂದೊಂದು ಟಾಪಿಕ್ ಆದಮೇಲೆ ಅಲ್ಲೇ MCQ ಪ್ರಾಕ್ಟೀಸ್ ಮಾಡೋಕ್ಕೆ ಇಲ್ಲಿ ಈ ಥರ ಕೊಟ್ಟಿರ್ತಾರೆ. ಒಂದು 15 to 20 ಕ್ವಶನ್ಸು ಟಾಪಿಕ್ ವೈಸ್ ಅವರೇ ಕೊಟ್ಟಿರ್ತಾರೆ. ಈವನ್ ಕಂಪ್ಯೂಟರಲ್ಲೂ ಹಾಗೆ ಇದೆ, ಕನ್ನಡದಲ್ಲೂ ಹಾಗೆ ಇದೆ. ಆರಾಮ್ಸೆ ಪ್ರಾಕ್ಟೀಸ್ ಮಾಡ್ಬೋದು. ಲಾಸ್ಟ್ ಪೇಜಲ್ಲಿ ಪ್ರೀವಿಯಸ್ ಇಯರಲ್ಲಿ ಕ್ವಶನ್ಸ್ ಕೇಳಿದ್ರಲ್ಲ FD/SDಗೆ ಅದು ಕೂಡ ಇದೆ. ವೆಯ್ಟ್ ವಿಲ್ ಶೋ ಯು. ಇಲ್ಲಿ ಈ ಥರ ಇವನ್ ಕಂಪ್ಯೂಟರಲ್ಲೂ ಅಷ್ಟೇ ಚಾಪ್ಟರ್ ವೈಸ್ ಆದಮೇಲೆ ಅವರೇ MCQ ಕೊಟ್ಟಿರ್ತಾರೆ ಪ್ರಾಕ್ಟೀಸ್ ಮಾಡಲಿ ಅಂತ. ಇದ್ರದ್ದು ಆಥರ್ ಯಾರಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ಅವಾಗ ತೊಗೊಂಡಿದ್ದು. ಹೀಗೆ ಒಂದು 70 to 75 ಕ್ವಶನ್ಸ್ ಇದ್ದಾವೆ. ಕನ್ನಡನೂ ಹಾಗೆ ಟಾಪಿಕ್ ವೈಸ್ ಆದಮೇಲೆ MCQ ಕೇಳ್ತಾನೆ. Thank you.